ಕ್ಯಾಬ್ನಲ್ಲಿ ಪ್ರಯಾಣ ಮಾಡುವಂತವರೇ ಹುಷಾರ್. ಕ್ಯಾಬ್ನಲ್ಲಿ ವೈಯಕ್ತಿಕ ವಿಷಯಗಳ ಬಗ್ಗೆ ಚರ್ಚೆ ಬೇಡ. ಹಣ ಚಿನ್ನದ ಬಗ್ಗೆ ಮಾತನಾಡಿದ್ರೆ ಮುಗೀತು ಕತೆ. ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಹೋಗ್ತೀವಿ. ಮೋಸ್ಟ್ ಬೆಂಗಳೂರಿನಲ್ಲಿ ತುಂಬಾ ಜನ ಕ್ಯಾಬ್ನಲ್ಲೇ ಓಡಾಡುವಂಥವ್ರು. ನೀವು ಹೋಗ್ತಾ ಹೋಗ್ತಾ ನೀವು ವೈಯಕ್ತಿಕ ವಿಚಾರಗಳನ್ನ ಮಾತನಾಡಿದ್ರೆ ಏನಾಗುತ್ತೆ ಪರಿಣಾಮ ಅನ್ನುವಂಥದ್ದಕ್ಕೆ ಇದೊಂದು ಎಕ್ಸಾಂಪಲ್. ಹಣ ಚಿನ್ನದ ಬಗ್ಗೆ ಮಾತನಾಡಿದ್ರೆ ಕತೆ ಮುಗೀತು ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಬೆಂಗಳೂರಿನ ದಂಪತಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಚಿನ್ನಾಭರಣ ಲೂಟಿ ಆಗಿದೆ. ಅವರು ಹೆಬ್ಬಾಳದಿಂದ ಯಶವಂತಪುರಕ್ಕೆ ಕ್ಯಾಬ್ ಅನ್ನ ಬುಕ್ ಮಾಡಿದ್ರು. ಹೆಬ್ಬಾಳದಿಂದ ಯಶವಂತಪುರಕ್ಕೆ ಶಾಪಿಂಗ್ ಆಗಿ ಮುಂಬೈಗೆ ಹೊರಟಿದ್ದಂಥ ಕುಟುಂಬ. ಶಾಪಿಂಗ್ ಮಾಡ್ಲಿಕ್ಕೋಸ್ಕರ ಮುಂಬೈಗೆ ಹೊರಟಿದ್ರು. ಅವರು ಕ್ಯಾಬ್ನಲ್ಲಿ ಎಲ್ಲೆಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಮಾತನಾಡಿದ್ದಾರೆ. ಶಾಪಿಂಗ್ ಎಲ್ಲೆಲ್ಲಿ ಮಾಡಬೇಕು, ಏನು ಮಾಡಬೇಕು, 3 ದಿನ ಮುಂಬೈನಲ್ಲೇ ಇರೋದಾಗಿ ಚರ್ಚೆಯನ್ನ ಮಾಡಿದ್ರು. ಅವರು 3 ದಿನ ಮುಂಬೈನಲ್ಲೇ ಇರ್ತೀವಿ ಅಂತ. ಮನೆಯಲ್ಲಿದ್ದಂಥ ಚಿನ್ನಾಭರಣದ ಬಗ್ಗೆಯೂ ಕೂಡ ದಂಪತಿ ಚರ್ಚೆಯನ್ನ ಮಾಡಿದ್ದಾರೆ. ಕ್ಯಾಬ್ನಲ್ಲಿ ಹೋಗ್ಬೇಕಾದ್ರೆ ಮನೇಲಿ ಎಷ್ಟಿದೆ ಚಿನ್ನ, ಏನು ಮಾಡಬೇಕು, ಎಲ್ಲಿದೆ, ಇದನ್ನೆಲ್ಲದನ್ನು ಕೂಡ ಮಾತನಾಡಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಂಥ ಕ್ಯಾಬ್ ಚಾಲಕ ಯಶವಂತಪುರದಲ್ಲಿ ಡ್ರಾಪ್ ಮಾಡಿ ಹೆಬ್ಬಾಳಕ್ಕೆ ವಾಪಸ್ ಹೋಗಿದ್ದಾನೆ. ರಾತ್ರಿ ಮನೆಗೆ ನುಗ್ಗಿ ಚಿನ್ನಾಭರಣವನ್ನ ದೋಚಿದ್ದಂಥ ಕ್ಯಾಬ್ ಚಾಲಕ ಅವ್ರ ಮನೆಯಿಂದಲೇ ಪಿಕ್ ಮಾಡಿದ್ದಲ್ವಾ, ಅವ್ರ ಮನೆ ಸ್ಪಾಟ್ ಇಂದನೇ ಪಿಕ್ ಮಾಡಿದಂಥ ಹಿನ್ನೆಲೆಯಲ್ಲಿ ಅವ್ರ ಮನೆ ಎಲ್ಲಿ ಅಂತ ಚೆನ್ನಾಗಿ ಗೊತ್ತು ಇವನಿಗೆ. ಸೊ ಹೀಗಾಗಿ ಅವರೆಲ್ಲ ಮಾತನಾಡಿದ್ದೆಲ್ಲ ಕೇಳಿಸ್ಕೊಂಡ ಅವ್ರನ್ನ ಮುಂಬೈಗೆ ಹತ್ತಿಸ್ತಾ 3 ದಿನ ಬರಲ್ಲ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಯಿತು. ರಾತ್ರಿ ಹೋದ ಮನೆಯಲ್ಲಿದ್ದಂಥ ಚಿನ್ನಾಭರಣವನ್ನ ದೋಚ್ತಾ ಕ್ಯಾಬ್ ಚಾಲಕ. ಮುಂಬೈನಿಂದ ವಾಪಸ್ ಆದಂಥ ದಂಪತಿಗೆ ಶಾಕ್. ಹೆಬ್ಬಾಳ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಸೈಯದ್ ಸಿಸಿಟಿವಿ ಪರಿಶೀಲನೆ ವೇಳೆ ಆರೋಪಿ ಗುರುತು ಪತ್ತೆ ಆಗಿದೆ. ಕಾರ್ ನಂಬರ್ ಪ್ಲೇಟ್ ಆಧರಿಸಿ ಆರೋಪಿ ಅಬ್ದುಲ್ನನ್ನ ಬಂಧನ ಮಾಡಲಾಗಿದೆ. ಅಬ್ದುಲ್ ಅನ್ನೋನನ್ನ ಬಂಧನ ಮಾಡಲಾಗಿದೆ. ಕ್ಯಾಬ್ ಚಾಲಕ ಈ ಹಿಂದೆಯೂ ಇದೇ ರೀತಿ ಕಳ್ಳತನವನ್ನ ಮಾಡಿದಂತೆ ಅಬ್ದುಲ್ ಆರೋಪಿಯಿಂದ 25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. 25 ಲಕ್ಷ ಮೌಲ್ಯದ ಚಿನ್ನಾಭರಣ. ಈಗಿನ ರೇಟು ಮೊದಲೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಚಿನ್ನ ಬಲು ದುಬಾರಿ ಆಗೋಗಿದೆ. ಗಗನಕ್ಕೇರ್ತಾನೇ ಹೋಗ್ತಾ ಇರುವಂಥದ್ದು ರೇಟು. ಇಂತಹ ಸಂದರ್ಭದಲ್ಲಿ ಕಳ್ಳತನ ಆಗಿತ್ತು. ಆತ ಯಾರು, ಏನು, ಎತ್ತ, ಕ್ಯಾಬ್ ನಂಬರ್ ಏನು, ಇದೆಲ್ಲವನ್ನು ಟ್ರೇಸ್ ಔಟ್ ಮಾಡಿ ಪೊಲೀಸರು ಕಳ್ಳನನ್ನ ಬಂಧಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇವನೇ ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಿದ್ರು? ಫಸ್ಟ್ ಅನುಮಾನ ಏನಾದರೂ ಬಂತಂತ ಕ್ಯಾಬ್ ಚಾಲಕನ ಮೇಲೆ, ಅಥವಾ ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಈತನೇ ಅನ್ನುವಂಥದ್ರ ಬಗ್ಗೆ ಫೈಂಡ್ ಔಟ್ ಮಾಡಿದ? ಪೃಥ್ವಿರಾಜ್, ಪ್ರಮುಖವಾಗಿ ಅಲ್ಲಿ ಆ ರೋಡ್ ಅಲ್ಲಿ ಓಡಾಡೋ ಮೂವ್ಮೆಂಟ್ ಏನಿದೆ, CCTVಗಳನ್ನ ಅಬ್ಸರ್ವ್ ಮಾಡಿದ್ದಾರೆ. ಆ ಕ್ಯಾಬ್ ಯಾವ್ದು ಮೂವ್ಮೆಂಟ್ ಆಗಿದೆ ಅನ್ನೋದು. ಆ ನಿಟ್ಟಿನಲ್ಲಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಅನಾಲಿಸಿಸ್ ಮಾಡಿಕೊಂಡು ಅನಂತರ ಕ್ಯಾಬ್ ಚಾಲಕರನ್ನ ಬಂಧನ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇದೇ ಮೊದಲಲ್ಲ ಈ ತರ ಪೃಥ್ವಿರಾಜ್. ಅಂದ್ರೆ ಸಾಕಷ್ಟು ಬಾರಿ ಇದೇ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂತದ್ದು. ಯಾಕಂದ್ರೆ ಕ್ಯಾಬ್ ಒಂದು ಮೂವ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಅಥವಾ ಎಲ್ಲ ಡ್ರಾಪ್ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಮನೆಯ ವೈಯಕ್ತಿಕ ವಿಚಾರಗಳನ್ನ ಏನೋ ಒಂದು ಮಾತಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವರು, ಅಂದ್ರೆ ಎಲ್ಲರೂ ಕೂಡ ಅಲ್ಲ, ಕೆಲವರು ಯಾರು ಈ ತರ ಎಮ್ಒಗಳು ಇರ್ತಾರೆ ಅಂತವ್ರು ಈ ತರ ತುಂಬಾ ಸೂಕ್ಷ್ಮವಾಗಿ ಏನು ಅನುಮಾನ ಬರದ ರೀತಿಯಲ್ಲಿ ಅವೆಲ್ಲವನ್ನ ಕೂಡ ಕೇಳಿಸ್ಕೊಂಡು ಆ ರೀತಿ ಆಪರೇಟ್ ಮಾಡುವಂತದ್ದು. ಅದೇ ರೀತಿಯಾಗಿ ಹೆಬ್ಬಾಳದಲ್ಲೂ ಕೂಡ ಇದೇ ರೀತಿಯಾಗಿ ಆರೋಪಿ ಕ್ಯಾಬ್ ಚಾಲಕ ಇದ್ದಾನೆ. ಆತ ಅಬ್ದುಲ್ ರೆಹಮಾನ್ ಅಂತ ಆತ ಈ ತರ ಆಪರೇಟ್ ಮಾಡಿದ್ದ. ಅಂದ್ರೆ ಪ್ರಮುಖವಾಗಿ ಅವರು ಯಶವಂತಪುರಕ್ಕೆ ಏನು ಹೊರಟಿದ್ರು, ಅವರನ್ನ ಡ್ರಾಪ್ ಮಾಡಿ ಅಂದ್ರೆ ಮುಂಬೈಗೆ ಏನು ಹೊರಟಿದ್ರು, ಅವರನ್ನ ಡ್ರಾಪ್ ಮಾಡಿ ಡೈರೆಕ್ಟ್ ಆಗಿ ಹೆಬ್ಬಾಳಕ್ಕೆ ಬಂದು ಮನೇಲಿದ್ದಂತ ಚಿನ್ನಾಭರಣ ಸೇರಿದಂತೆ ಎಲ್ಲ ಕೂಡ ಕಳ್ತನ ಮಾಡ್ಕೊಂಡು ಅದು ಎಸ್ಕೇಪ್ ಆಗಿದ್ದ. ಮತ್ತೆ ಅದನ್ನೆಲ್ಲ ಕೂಡ ಮಾರಾಟ ಕೂಡ ಮಾಡಿ ಅದರಿಂದ ಬಂದಂತ ಹಣವನ್ನಿಂದ ಫ್ಯಾಮಿಲಿಗೆ ಏನೇನು ಬೇಕೆಲ್ಲ ಕೂಡ ಬಳಸ್ಕೊಂಡು ಅದನ್ನ ತಮ್ಮ ಲೈಫ್ ಸ್ಟೈಲ್ ಏನಿದೆ ಅದೆಲ್ಲ ಕೂಡ ಬಳಕೆ ಮಾಡ್ಕೊಂಡ್ರು ಅಂತ ಗೊತ್ತಾಗಿದೆ. ಆದ್ರೆ ಪೊಲೀಸರು ಅಲ್ಲಿ ಮೂವ್ಮೆಂಟ್ ಆಗಿರುವಂತಹ CCTV ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆನಂತರ ಆತ ಆರೋಪಿಯನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಯ ಎಮ್ಮೋ ಇದೆ, ಹಿಂದೆಯೂ ಕೂಡ ಇದೇ ರೀತಿಯಾಗಿ ಕಳ್ತನ ಮಾಡಿ ಅನಂತರ ಜೈಲಿಗೆ ಹೋಗಿ ಬಂದಿದ್ದ ಅಂತೇಳಿ, ಅನಂತರ ಕ್ಯಾಬ್ ಓಡಿಸ್ಕೊಂಡಿದ್ದ, ಅನಂತರ ಮತ್ತೆ ಇದೇ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾನೆ. ಈತ ಎಮ್ಮೋ ಏನಂತಂದ್ರೆ ಕ್ಯಾಬ್ ಅಲ್ಲಿ ಹೋಗ್ತಾ ಇರ್ತಾನೆ, ಅದೇ ರೀತಿಯಾಗಿ ಫ್ಯಾಮಿಲಿ ಯಾರು ಇರ್ತಾರೆ ಅಂತವ್ರು ಮಾತನಾಡುವಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ಅನುಮಾನ ಬರದ ರೀತಿಯಲ್ಲಿ ಆತ ಎಲ್ಲ ಕೇಳಿಸ್ಕೊಳ್ಳುವಂತದ್ದು. ಅದೇ ರೀತಿಯಾಗಿ ಅವ್ರ ಮನೇಲಿ ಚಿನ್ನಾಭರಣ ಇದೆ, ಮನೇಲಿ ಬೇಗ ಹೋಗಿ ಬರಬೇಕು ಅಂತೇಳಿ ಎಲ್ಲ ಕೂಡ ಅವರು ಗಂಡ ಹೆಂಡತಿ ಮಾತಾಡ್ಕೊಳ್ತಾ ಇರ್ತಾರೆ. ಆ ಇದೆಲ್ಲವನ್ನು ಕೂಡ ಕೇಳಿಸ್ಕೊಳ್ತಾನೆ. ಆನಂತರ ಅಲ್ಲಿ ಡ್ರಾಪ್ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಬಂದು ಇದೇ ತರ ಕಳ್ತನ ಮಾಡಿರುವಂತದ್ದು. ಸದ್ಯ ಆರೋಪಿಯನ್ನ ಬಂಧನ ಮಾಡಿ ಹೆಚ್ಚಿನ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಬೇರೆ ಕಡೆ ಎಲ್ಲಾದ್ರೂ ಈ ತರ ಮಾಡಿದಾನ ಅಂತ ಹೇಳಿ ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.